ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾರಿಗೆ NC ಅಂತ ಬಂದಿದೆ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬಂದಿದೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಎಕ್ಸಾಮ್ ಅವಕಾಶವನ್ನು ಕೊಡಲಾಗಿದೆ. ಅಥವಾ ನೀವು ರಿವ್ಯಾಲ್ಯೂಯೇಷನ್ ಹಾಕಿ ಕೂಡ ನೀವು ಪ್ರಯತ್ನ ಮಾಡ್ಕೋಬೋದು. ನೀವು ಚೆನ್ನಾಗಿ ಬರೆದಿದ್ದೀರಿ, ಇಲ್ಲ ಅಂತಂದರೆ ನೀವು NC ಅಂತ ಬಂದಿದೆ ಆದರೆ ನಾವು ಉತ್ತಮ ಫಲಿತಾಂಶವನ್ನು ಪಡ್ಕೋಬೇಕು ಇನ್ನೊಂದು ಸಲ ಅಂತಂದರೆ ಎಕ್ಸಾಮನ್ನು ಬರೀಬೋದು. ಮತ್ತು ಕಡಿಮೆ ಪರ್ಸೆಂಟೇಜ್ ಆಗಿದೆ ನಮ್ಮದು, ನಾವು ಇನ್ನೊಂದು ಸಲ ಬರೀಬೇಕಂದ್ರೂ ಕೂಡ ನೀವು ಎಕ್ಸಾಮನ್ನು ಬರೀಬೋದು. ಎಕ್ಸಾಮ್ 2ಗೆ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸೊ ಇಲ್ಲಿ ಒಂದು ಎಕ್ಸಾಮ್ಗಳು ಏನಂದರೆ 26ರಿಂದ ಇದೇ ತಿಂಗಳು 26ರಿಂದ ಮುಂದಿನ ತಿಂಗಳು 2ನೇ ತಾರೀಕು ತನಕ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಂತ ತೀರ್ಮಾನಿಸಿದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟೈಮ್ ಟೇಬಲನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂದರೆ ಎಕ್ಸಾಮ್ ಸ್ಟಾರ್ಟ್ ಆಗುವಂಥದ್ದು 26ನೇ ತಾರೀಕಿಗೆ ಪ್ರಥಮ ಭಾಷೆ ಸ್ಟಾರ್ಟ್ ಆಗ್ತವೆ. ಪ್ರಥಮ ಭಾಷೆ ಇರುವಂಥ ಕನ್ನಡ, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ ಪ್ರಥಮ ಭಾಷೆ ಇರುವಂಥದ್ದು ಅಂಥವ್ರುಗಳಿಗೆ ಇದು 10ರಿಂದ 1-15 ತನಕ ಟೈಮಿಂಗ್ 26ನೇ ತಾರೀಕಿಗೆ. 27ನೇ ತಾರೀಕಿಗೆ ಕೋರ್ ಸಬ್ಜೆಕ್ಟ್ಗಳು ಇರ್ತವೆ. ಉದಾಹರಣೆಗೆ ಗಣಿತ ಮತ್ತು ಸಮಾಜಶಾಸ್ತ್ರ 27ನೇ ತಾರೀಕಿಗೆ. 28ನೇ ತಾರೀಕಿಗೆ ದ್ವಿತೀಯ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್ 2ನೇ ಭಾಷೆ ಇರೋದು ಅವರಿಗೆ. ಆಮೇಲೆ 29ನೇ ತಾರೀಕು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ 29ಕ್ಕೆ. ಆಮೇಲೆ 30ನೇ ತಾರೀಕಿಗೆ ತೃತೀಯ ಭಾಷೆ ಹಿಂದಿ ಕನ್ನಡ ಯಾರು ತೃತೀಯ ಭಾಷೆ ಇರ್ತದಲ್ಲ ಅವ್ರುಗಳಿಗೆ ಅದು 30ನೇ ತಾರೀಕಿಗಿದೆ. ಅದಾದ ನಂತರ ಜೊತೆಗೆ ಏನಪ್ಪ ಅಂತಂದರೆ NS QF ವಿಷಯಗಳು ಕೂಡ ಇರ್ತಾವೆ ಇಲ್ಲಿ. ಆಟೋಮೊಬೈಲ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್ ಈ ಥರ. ಮತ್ತು ನೆಕ್ಸ್ಟ್ 31ನೇ ತಾರೀಕಿಗೆ ಕೋರ್ ಸಬ್ಜೆಕ್ಟ್ ವಿಜ್ಞಾನ, ರಾಜ್ಯಶಾಸ್ತ್ರ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇವುಗಳು ಇರ್ತವೆ. ಮತ್ತು ಭಾನುವಾರ 1ನೇ ತಾರೀಕಿಗೆ ರಜೆ ಇರುತ್ತೆ. ಮತ್ತು 2ನೇ ತಾರೀಕಿಗೆ ಆ್ಯಸ್ ಯೂಸ್ವಲ್ ಆಗಿ GTS ವಿಷಯಗಳು ಕೂಡ ಇಲ್ಲಿ ಇರ್ತವೆ. ಸೊ ಇವೆಲ್ಲಗಳು ಏನಂತಂದರೆ ಈಗಾಗಲೇ ಟೈಮ್ ಟೇಬಲನ್ನು ನಿನ್ನೆ ರಿಲೀಸ್ ಮಾಡಿರುವಂಥದ್ದು. ಸೊ ಇದರ ಪ್ರಕಾರ ನೀವೇನು ಮಾಡ್ಬೋದು ಅಂತಂದರೆ ಎಕ್ಸಾಮ್ ಟೈಮ್ ಟೇಬಲ್ ಪ್ಲಸ್ ನೀವು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಬೇಕಾಗುತ್ತೆ. ಇದನ್ನು ಕಾಲೇಜ್ಗಳಲ್ಲಿ ಹೋಗಿ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಬೇಕು. ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಿಕೊಂಡು ನೀವು ಇಂದ ಎಕ್ಸಾಮನ್ನು ಅಟೆಂಡ್ ಆಗ್ಬೋದು. ಮತ್ತು ಯಾರೆಲ್ಲ ಅಬ್ಸೆಂಟ್ ಇದ್ದೀರಾ, ಎಕ್ಸಾಮ್ ಒಂದಿಗೆ ಅಬ್ಸೆಂಟ್ ಇದ್ದವರು ಕೂಡ ಇದನ್ನು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು.